ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟಿಫನ್ ಆಯಿತಾ ಎಲ್ಲರದು? ನಿನ್ನೆ ಟಾಪಿಕಲ್ಲಿ ಇವತ್ತು ಎಜುಕೇಷನ್ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಈ ಮಿಡಲ್ ಕ್ಲಾಸ್ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಮಕ್ಕಳನ್ನ ಸ್ಕೂಲಿಗೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಏನು ಅನ್ನೋ ಈ ಟಾಪಿಕಲ್ಲಿ. ಫಸ್ಟ್ ಏನಪ್ಪ ಅಂದರೆ ನಮ್ಮ ಬಡ್ಜೆಟ್ ಎಷ್ಟೈತೆ ಅಂತ ನೋಡ್ಕೋಬೇಕು ನಾವು. ಅದು ಎಷ್ಟೈತೋ ಅಷ್ಟರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗೋ ಥರ ನೋಡ್ಕೋಬೇಕು. ಇರ್ತವೆ ಆ ಥರ ಸ್ಕೂಲ್ಗಳೆಲ್ಲ ಹುಡುಕ್ಬೇಕಷ್ಟೇ ನಾವು. ಸರ್ಚ್ ಮಾಡಿ ಅಲ್ಲಿ ವಾತಾವರಣ ಹೆಂಗೈತೆ, ಎಜುಕೇಷನ್ ಎಲ್ಲ ಚೆನ್ನಾಗೈತಾ ಇಲ್ಲ ಅಂತ ಒಂದು ಸಲ ಸರ್ಚ್ ಮಾಡಿದರೆ ಟೈಮ್ ಹಾಕಿ ಹುಡುಕಿದ್ರೆ ಸಿಗ್ತಾವೆ ಆ ಥರ ಸ್ಕೂಲ್ಗಳು ಸಹ. ಅದು ಬಿಟ್ಟು ನಮ್ಮ ರಿಲೇಷನ್ನವರು ಆ ಸ್ಕೂಲ್ಗೆ ಹಾಕ್ಯಾರ, ನಮ್ಮ ಪಕ್ಕದ ಮನೆಯವ್ರು ಈ ಸ್ಕೂಲ್ಗೆ ಹಾಕ್ಯಾರ ಅಂತ ಹೋದರೆ ನಾವು ಅದು ಬೇಡ. ನಮ್ಮದು ನಮಗೆ, ಅವ್ರದ್ದು ಅವರಿಗೆ. ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ. ನಮ್ಮೂರಲ್ಲಿ ಒಬ್ಬ ಅಣ್ಣ ಇದ್ದ, ಅವ್ರ ಹೆಸರು ಬೇಡ, ಗೌರ್ಮೆಂಟ್ ಸ್ಕೂಲಲ್ಲಿ. ನಾನು ಓದಿರೋದು ಕೂಡ ಅಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ. ಅಣ್ಣ ತುಂಬ ಚೆನ್ನಾಗಿ ಓದ್ತಿದ್ದ, ಬಟ್ ಓದಿಸೋಷ್ಟು ಸಿಚುವೇಶನ್ ಅವ್ರ ಮನೇಲಿಲ್ಲ. ಅಂದರೆ ಅವರಪ್ಪ ಕುಡಿತದ ಚಟಕ್ಕಿದ್ದ. ಎಲ್ಲದರಲ್ಲೂ ಟಾಪ್ ಅಣ್ಣ. ಓದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಕಾಲೇಜು ಎಲ್ಲ ಮುಗಿಸಿ ಅಣ್ಣ ಎಮ್.ಟೆಕ್ ಮುಗಿಸಿದ. ಅದೇ ಥರ ಎಮ್.ಟೆಕ್ ಮುಗಿಸಿ ಅಣ್ಣ ಈಗ ಗುಡ್ ಜಾಬು, ಒಳ್ಳೆ ಪೊಸಿಷನಲ್ಲಿದ್ದಾರೆ ಅವರು. ಅಣ್ಣ ಯಾವುದೇ ಪ್ರೈವೇಟ್ ಸ್ಕೂಲ್ಗೆ ಹೋಗಲಿಲ್ಲ. ಅವಾಗೆಲ್ಲ CBSE ICSE ಏನಿಲ್ಲ, ಎಲ್ಲ ಸ್ಟೇಟ್ ಸಿಲೆಬಸ್ಸೇ. ಅದರಲ್ಲೇ ಓದಿ ರ್ಯಾಂಕ್ ಮಾಡ್ಕೊಂಡು ಅಣ್ಣ ಈಗ ಒಳ್ಳೆ ಜಾಬ್ನಾಗಿದ್ದಾನೆ. ಅದಕ್ಕೆ ಹೇಳೋದು, ಓದೋರು ಎಲ್ಲಿದ್ದರೂ ಓದ್ತಾರೆ. ನನ್ನ ಮಗ CBSE ಓದಿದರೆ ಟಾಪ್ ಬರ್ತಾನೆ, ನನ್ನ ಮಕ್ಕಳು ICSE ಸಿಲೆಬಸ್ ಓದಿದರೆ ಫಾರಿನ್ಗೆ ಹೋಗ್ತಾರೆ ಅಂತೇಳಿ ಸಾಲ ಸೋಲ ಮಾಡಿ ಓದಿಸ್ತೀರಿ. ಬಟ್ ಹುಡುಗರಿಗೂ ಓದೋಕ್ಕೆ ಇಂಟ್ರೆಸ್ಟ್ ಇರಬೇಕು. ಅವರಿಗೆ ನಾವು ಓದಿ ಏನಾದರೂ ಮಾಡ್ಬೇಕನ್ನೋದು ಅವರು ಮೈಂಡ್ನಲ್ಲಿ ಬರಬೇಕು. ಇಲ್ಲಾಂದರೆ ನಾವೆಷ್ಟೇ ಪ್ರೆಷರ್ ಹಾಕಿದರೂ ಕೂಡ ಓದಲ್ಲ ಅವು. ನಾವೇನೋ ಪ್ರೆಷರ್ ಹಾಕಿ ಓದ್ರೋ ಅಂತ ಅವ್ರ ಮೇಲೆ ದುಡ್ಡು ಸುರುವುದು. ಅವಕ್ಕೇನೋ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲಂಗೆ ಊರು ಸುತ್ತು ಬಂದು ಮನೆಗೆ ಕುಂದಿರ್ತಾವೆ. ಹೆಂಗಾಗ್ತೈತಪ್ಪ ಅಂದರೆ ಒಂದು ಗಾದೆ ಐತದು, ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತೆ. ಹಂಗಾಗ್ಬಿಡ್ತೈತೆ. ನಾವು ದುಡ್ಡು ಸುರಿಯೋದು, ಅವು ಹೊರಗಡೆ ಹೋಗಿ ಮಜಾ ಮಾಡಿ ತಿರ್ಕೊಂಡು ಬಂದು ಮನೆಗೆ ಕುಂದಿರೋದು. ಓದಿನ ಜೊತೆಗೆ ಮಕ್ಳಿಗೆ ಏನಾದ್ರು ಸ್ಕಿಲ್ಸ್ ಇರ್ತಾವ್ರಿ, ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಷ್ಟೇ. ಪೇಂಟಿಂಗು, ಕ್ರಾಫ್ಟು, ಗೇಮ್ಸು, ಯಾವುದ್ರಲ್ಲಿ ಯಾವ್ದು ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಸ್ವಲ್ಪ ಎಂಕರೇಜ್ ಮಾಡ್ಬೇಕು ನಾವು. ಓದಿನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕೂಡ ಮೋಸ್ಟ್ಲಿ ಅವರು ಆ ಸ್ಕಿಲ್ಸಲ್ಲಾದರೂ ನಾಳೆ ಒಳ್ಳೆ ಪೊಸಿಷನ್ಗೆ ಬರ್ಬೋದು. ಅವರು ಯಾರಿಗೆ ಗೊತ್ತು, ನೋಡ್ತಾರೆ ಯಾರು. ಬಟ್ ನಮ್ಮ ಪೇರೆಂಟ್ಸ್ ಮೈಂಡ್ ಸೆಟ್ ಒಂದು ಏನಪ್ಪ ಅಂದರೆ ಓದಿದವನು ಒಳ್ಳೆ ಸ್ಥಾನಮಾನದಾಗಿರ್ತಾನ, ಇಲ್ಲ ಅಂದರೆ ಇಲ್ಲ. ಅದು ನಮ್ಮದು ಕೂಡ ತಪ್ಪಲ್ಲ. ನಾವು ನೋಡಿರೋ ದಾರಿ ಕೂಡ ಹಂಗೆ ಇರ್ತೈತಿ. ಹೆಂಗಪ್ಪ ಅಂದರೆ ನಮ್ಮ ಹಿಂದಿನ ಜನ್ರೇಷನಲ್ಲೆಲ್ಲ ಕಡಿಮೆ ಓದ್ತಿದ್ರು ಜನ. ಸ್ವಲ್ಪ ಜನ ಓದ್ಕೊಂಡಿದ್ರೆ ಅವ್ರಿಗೆ ಒಳ್ಳೊಳ್ಳೆ ಜಾಬ್ಗಳು, ಒಳ್ಳೆ ಪೊಸಿಷನು ಆ ಥರ ಇರ್ತಿದ್ರು ಅವರು. ಹಂಗಾಗಿ ನೋಡ್ಬಿಟ್ಟು ನಮ್ಮದು ಹಂಗೆ ಮೈಂಡ್ ಸೆಟ್ ಅದು. ಬಟ್ ಇವಾಗ ಮನೆಯಾಗ 3 ಮಕ್ಕಳಿದಾವೆ ಅಂದ್ರೆ ಈಗ 3 ಡಿಗ್ರಿ ಬಂದಿರ್ತಾವೆ. ಈ ಕಾಂಪಿಟೇಷನ್ನಲ್ಲಿ ಬರೀ ಡಿಗ್ರಿ ಮಾಡಿ ಬದುಕ್ತೀವಿ ಅನ್ನೋದು ಕಷ್ಟ. ಬಟ್ ಅವ್ರಿಗೆ ಏನಾದ್ರು ಸ್ವಲ್ಪ ಸ್ಕಿಲ್ಸ್ ಕಡೆ ಏನಾದರೂ ಇದ್ದರೆ ಆ ಕಡೆ ಗಮನ ಕೊಟ್ಟು ಆ ಕಡೆ ಕೂಡ ಮಾಡ್ಕೋಬೋದು. ಇದೆಲ್ಲ ಸ್ವಲ್ಪ ನಮ್ಮ ಫಿನಾನ್ಷಿಯಲ್ ಲೆವೆಲಿಗೆ ತಕ್ಕಂಗಿದ್ರೇ ಚೆನ್ನಾಗಿರ್ತೈತೆ ಅಂತ ನನ್ನ ಅಭಿಪ್ರಾಯ. ಸಾಲ ಸೋಲ ಮಾಡಿ ಹೋಗೋದು ಬೇಡ. ಇದ್ರಾಗ ಲೇಡೀಸ್ ಪ್ರೆಷರ್ ಜಾಸ್ತಿ ಇರ್ತೈತೆ ನನ್ನ ತಿಳಿದ ಮಟ್ಟ ಗಂಡು ಮಕ್ಕಳ ಮೇಲೆ. ಅವ್ರನ್ನಲ್ಲೇ ಸೇರಿಸ್ಬೇಕು, ಇಲ್ಲೇ ಓದಿಸ್ಬೇಕು, ಅದೇ ಮಾಡಿಸ್ಬೇಕು ಅನ್ನೋದು. ಒಂದು ಲಿಮಿಟ್ನಲ್ಲಿ ಮಾಡ್ಕೊಂತ ಹೋದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಾಳೆ ಮ್ಯಾರೇಜ್ ಟಾಪಿಕ್ ಬಗ್ಗೆ ಮಾತಾಡೋಣ.